ನಮಸ್ಕಾರ. ಸಮಸ್ತ ಸಂಹಿತಾ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ಒಂದು ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಪೇಜ್ ಇಂಡಸ್ಟ್ರಿ ಹೀಗೆ ಹೇಳಿದರೆ ತುಂಬ ಜನಕ್ಕೆ ಈ ಕೈಗಾರಿಕಾ ಘಟಕದ ಬಗ್ಗೆ ಗೊತ್ತಾಗೋದಿಲ್ಲ. ಪೇಜ್ ಇಂಡಸ್ಟ್ರಿದವರು ಜಾಕಿ ಹಾಗೂ ಸ್ಪೀಡೋ ಅನ್ನುವಂತಹ ಒಳ ಉಡುಪು ಮತ್ತು ಸ್ವಿಮ್ವೇರ್ ಈಜಲಿಕ್ಕೆ ಹಾಕುವಂತಹ ಬಟ್ಟೆಗಳನ್ನು ತಯಾರಿ ಮಾಡುವ ಕಂಪನಿಯಾಗಿದ್ದು, ಕೈಗಾರಿಕಾ ಘಟಕ ಆಗಿದ್ದು, ಇದು ಬೆಂಗಳೂರಿನಲ್ಲಿ ಇದೆ. ಈ ಪೇಜ್ ಇಂಡಸ್ಟ್ರೀಸ್ನವರು PUC ಡಿಪ್ಲೊಮಾ ಹಾಗೂ ITI ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು 2025 ಹಾಗೂ 26ನೇ ಸಾಲಿಗೆ ಒದಗಿಸುತ್ತಿದ್ದು, ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಹಾಗಿದ್ರೆ ಬನ್ನಿ ನೋಡೋಣ, ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕುವಂಥ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅರ್ಹತೆಗಳು ಬೇಕು ಅಂತ. PUC ಡಿಪ್ಲೊಮಾ ಮತ್ತು ITI ಓದುತ್ತಿರುವ ವಿದ್ಯಾರ್ಥಿಗಳಾಗಿರಬೇಕು ಅರ್ಜಿದಾರರು. ಈ ವಿದ್ಯಾರ್ಥಿಗಳು ಓದುತ್ತಿರುವ ಕಾಲೇಜ್ ಅಥವಾ ಸಂಸ್ಥೆ ಹಾಸನ, ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ತುಮಕೂರು, ಯಾದಗಿರಿ, ಕಲಬುರಗಿ, ರಾಯಚೂರು ಹಾಗೂ ಗದಗ ಜಿಲ್ಲೆಯಲ್ಲಿ ಇರಬೇಕು. ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ 3.6 ಲಕ್ಷ, 3,60,000ಕ್ಕಿಂತ ಕಡಿಮೆ ಇರಬೇಕು. ವಿದ್ಯಾರ್ಥಿಗಳು SSLCಯಲ್ಲಿ ಕನಿಷ್ಠ 60% ಅಂಕವನ್ನು ಗಳಿಸಿರಬೇಕು. ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಅಂದರೆ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ಅಥವಾ ಅನಾಥ ವಿದ್ಯಾರ್ಥಿಗಳು ಅಥವಾ ಒಬ್ಬ ಪೋಷಕರಿದ್ದಂತಹ ವಿದ್ಯಾರ್ಥಿಗಳಿಗೆ 50% ಅಂಕವನ್ನು ಗಳಿಸಿರಬೇಕು 10th ಅಂದರೆ SSLCಯಲ್ಲಿ. ಸೆಕೆಂಡ್ ಮತ್ತು ಥರ್ಡ್ ಇಯರ್ ವಿದ್ಯಾರ್ಥಿಗಳಿಗೆ, ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 60% ಅಂಕವನ್ನು ಅವರು ಗಳಿಸಿರಬೇಕು. ಅಂದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಅವರು 60% ಅಂಕವನ್ನು ಗಳಿಸಿರಬೇಕು. ಹಾಗೆ ಸ್ಪೆಷಲಿ ಏಬಲ್ಡ್ ಅನಾಥ ಅಥವಾ ಒಬ್ಬ ಪೋಷಕರಿದ್ದಂತಹ ವಿದ್ಯಾರ್ಥಿಗಳು ಕನಿಷ್ಠ ಪಕ್ಷ 50% ಅಂಕವನ್ನು ಗಳಿಸಿರಬೇಕು. ವಿದ್ಯಾರ್ಥಿಗಳು ಕಲಿಯುತ್ತಿರುವಂಥ ಕಾಲೇಜ್ ಅಥವಾ ಸಂಸ್ಥೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿರಲೇಬೇಕು. ದೂರ ಶಿಕ್ಷಣದಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಿರುವುದಿಲ್ಲ. ಅಂದರೆ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಏನು ಮಾಡ್ತಾ ಇರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಬರುವುದಿಲ್ಲ ಈ ಸ್ಕಾಲರ್ಶಿಪ್ಪಿಗೆ. ಈ ಸ್ಕಾಲರ್ಶಿಪ್ಪಿಗೆ ಅರ್ಜಿ ಹಾಕಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ನೋಡೋಣ ಬನ್ನಿ. ಈ ದಾಖಲೆಗಳ ಎಲ್ಲನೂ ನೀವು ಆನ್ಲೈನಲ್ಲೇ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕಂತಂದರೆ ಇದು ಅರ್ಜಿಯನ್ನು ನೀವು ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕು. ಸೊ ನಾ ಈಗ ಹೇಳುವಂಥ ದಾಖಲೆಗಳನ್ನು ನೀವು ಸ್ಕ್ಯಾನ್ ಕಾಪಿಯಾಗಿ ಇಟ್ಕೊಳ್ಬೇಕಾಗತ್ತೆ. SSLC ಮಾರ್ಕ್ಸ್ ಕಾರ್ಡ್, ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಮತ್ತು ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ, ಆದಾಯದ ಸರ್ಟಿಫಿಕೇಟ್ ಅಥವಾ ಸ್ಯಾಲ್ರಿ ಸ್ಲಿಪ್, ಅಂಗವೈಕಲ್ಯ ಪ್ರಮಾಣ ಪತ್ರ ಯಾವುದಾದ್ರೂ ಇದ್ದರೆ ಅಪ್ಲಿಕೇಬಲ್ ಆಗ್ತಾ ಇದ್ದರೆ, ಮೃತ್ಯು ಪ್ರಮಾಣ ಪತ್ರ ಅಥವಾ ಅನಾಥ ಅಥವಾ ಒಬ್ಬ ಪೋಷಕರಿದ್ದಂತಹ ವಿದ್ಯಾರ್ಥಿಗಳಿಗೆ ಬೇಕಾಗತ್ತೆ, ಆಧಾರ್ ಕಾರ್ಡ್ ಸ್ಕ್ಯಾನ್ಡ್ ಕಾಪಿ ಸೇಮ್, ವಿದ್ಯಾರ್ಥಿಗಳ ಮೊಬೈಲ್ ನಂಬರ್, ಆಧಾರ್ ರಿಜಿಸ್ಟ್ರೇಷನ್ನಿಗೆ ನೀವೇನು ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ ಬೇಕು, ಸಹಿ ಮಾಡಿದ ಪೋಷಕರ ಒಪ್ಪಿಗೆ ನಮೂನೆ ಅಂದರೆ ಅವ್ರದ್ದು ಕನ್ಸೆಂಟ್ ಫಾರ್ಮ್ ಬೇಕು, ವಿದ್ಯಾರ್ಥಿಗಳ ಬ್ಯಾಂಕ್ ಪಾಸ್ಬುಕ್ ಕಾಪಿ ಬೇಕು, ಕಾಲೇಜ್ ಅಫಿಷಿಯಲ್ ಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಕೊಡಬೇಕಾಗತ್ತೆ, ಬೋನಫೈಡ್ ಸರ್ಟಿಫಿಕೇಟ್ ಪ್ರಾಮಾಣಿಕ ಪ್ರಮಾಣ ಪತ್ರ ಇದನ್ನು ನೀವು ಕಾಲೇಜ್ನಿಂದ ಪಡಿಬೇಕಾಗತ್ತೆ. ಆದರೆ ವೆಬ್ಸೈಟ್ನಲ್ಲಿ ಇದರದ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಕಾಲೇಜ್ನಿಂದ ಸಹಿ ಮತ್ತು ಸೀಲ್ ಹಾಕಿಸಿ ಸ್ಕ್ಯಾನ್ ಮಾಡಿ ನೀವು ಇದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಜನವರಿ 2026. ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ಮಾಹಿತಿಯಲ್ಲಿ ದೊರೆಯುತ್ತೆ.
ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದೆ ಅನ್ಕೋತೀನಿ. ಇನ್ನೊಂದಿನ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ. ಧನ್ಯವಾದಗಳು. ನಮಸ್ಕಾರ.